ನಮ್ಮ ಹೋರಾಟ ಸಮಿತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಬೇಕು ಅಂತೇಳಿ ಸುಮಾರು 10-15 ದಿವಸದಿಂದ ಹಿಂದೆನೇ ಒಂದು ಯೋಜನೆ ಬದ್ಧವಾಗಿ ಮಾಡಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ, ಅಪರ ಜಿಲ್ಲಾಧಿಕಾರಿಗಳಿಗೆ, ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಹಾಗೆ DFOಗೆ 4 ಜನಗಳಿಗೆ 10 ದಿನಗಳ ಮುಂಚೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಮ್ಮ ಪ್ರತಿಭಟನೆಯ ವಿಷಯ ಗಂಭೀರ ಇದೆ. ಇಲ್ಲಿನ ರೈತರು, ಸಾರ್ವಜನಿಕರ ಬದುಕಿನ ಪ್ರಶ್ನೆ ಇದೆ. ನೀವು ಅವತ್ತು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮಗೆ ಸೂಕ್ತ ಉತ್ತರವನ್ನು ಕೊಡಬೇಕು, ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವರಿಗೆ ನಾವು ಲಿಖಿತ ಮೂಲಕವಾಗಿ ಮನವಿಯನ್ನು ಕೊಟ್ಟಿದ್ವಿ. ಇವತ್ತು ನಿನ್ನೆ ದಿವಸ ತಹಶೀಲ್ದಾರ್ ಅವರಿಗೆ ಮಾತಾಡಿ, ಸರ್ ನೀವು ಇರಬೇಕು, ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬರೋದಕ್ಕೆ ತಾವು ಪ್ರಯತ್ನ ಮಾಡಬೇಕು, ನಮ್ಮ ಬೇಡಿಕೆಗಳನ್ನು ನಾವು ಅವ್ರ ಮುಂದೆ ಇಡಬೇಕಾಗಿದೆ ಅಂತ ಹೇಳುವಂಥದ್ದು ಮಾಹಿತಿಯನ್ನು ನಿನ್ನೆ ನಾನು ತಹಶೀಲ್ದಾರ್ ಹತ್ರ ಮಾತಾಡಿದಾಗಲೂ ಹೇಳಿದ್ವಿ, ಇವತ್ತು ಬೆಳಗ್ಗೆ ಕೂಡ ಹೇಳಿದ್ವಿ. ಆದರೆ ಇಲ್ಲಿರಬೇಕಾಗಿರ್ತಕ್ಕಂಥ ತಹಶೀಲ್ದಾರ್ ಅವರು ಯಾವುದೋ ಚುನಾವಣಾ ಟ್ರೈನಿಂಗ್ ಅಂಥೇಳಿ, ತರಬೇತಿ ಅಂಥೇಳಿ ನಾವು ಮನವಿ ಮಾಡಿಕೊಂಡಾಗಲೂ ಕೂಡ ಹೋಗಿದ್ದಾರೆ. ನಾವು ಅದನ್ನು ಪ್ರತಿಭಟಿಸ್ತೇವೆ. ನಾವು ಬೆಳಗ್ಗೆಯಿಂದ ಶಾಂತಿಯುತವಾಗಿದ್ವಿ. 2 ಗಂಟೆವರೆಗೂ ಕೂಡ ನಾವು ಶಾಂತಿಯುತವಾಗಿ ಅವರು ಬರಬಹುದು, ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬಹುದು ಅಂತ ಕಾರಣಕ್ಕಾಗಿ ನಾವು ಶಾಂತಿಯುತವಾಗಿ ನಮ್ಮ ಪ್ರತಿಭಟನೆಯನ್ನು ಮಾಡಿದ್ವಿ. ನಮಗನ್ನಿಸ್ತು ಶಾಂತಿಯುತ ಪ್ರತಿಭಟನೆಗೆ ಇಲ್ಲಿ ಬೆಲೆ ಇಲ್ಲ ಅಂತ ಅನಿಸಿದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಂದು ರಸ್ತೆ ತಡೆಯನ್ನು ಮಾಡಿದ್ದೇವೆ. ಶಾಂತಿಯುತವಾಗಿ ರಸ್ತೆ ತಡೆಯನ್ನು ಮಾಡಿದ್ದೇವೆ. ಪೊಲೀಸ್ ಇಲಾಖೆಗೆ ನಮ್ಮ ಕೋರಿಕೆ ಏನಿದೆ, ನಾವು ಶಾಂತಿಯುತವಾಗಿ ಮಾಡ್ತಾ ಇದ್ದೇವೆ, ದಯಮಾಡಿ ಸಹಕಾರ ಕೊಡಿ. ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬರಬೇಕು. ನಮ್ಮ ಈ ತಾಲೂಕಿನ ಜ್ವಲಂತ ಸಮಸ್ಯೆ ಇದೆ, ಇದು ಬದುಕಿನ ಪ್ರಶ್ನೆ ಇದೆ, ಅದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಕೇಳಿದ್ದೇವೆ. ಅವರು ನಮಗೆ ಇದುವರೆಗೆ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. ಅವ್ರು ಬರಬೇಕು, ಅಲ್ಲಿವರೆಗೆ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ. ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಸೂಕ್ತ ಉತ್ತರವನ್ನು ಅವ್ರು ಕೊಡಬೇಕು ಅಂತ ಕೇಳಿದ್ದೇವೆ. ನಾನು ಇವತ್ತು ಬೆಳಗ್ಗೆ ಜಿಲ್ಲಾಧಿಕಾರಿಯವರ PA ಅವರಿಗೆ ಫೋನ್ ಮಾಡಿದ್ದೆ. ಅವರು ತಮ್ಮ ಪತ್ರ ಬಂದಿದೆ, ನಮಗೆ ತಲುಪಿದೆ, ನಾನು ಜಿಲ್ಲಾಧಿಕಾರಿಯವರ ಹತ್ರ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ನೇರವಾಗಿ ಜಿಲ್ಲಾಧಿಕಾರಿ ಸಂಪರ್ಕ ಆಗಲಿಲ್ಲ ನನಗೆ. ಅವರ PA ಮೂಲಕ ಮಾಹಿತಿಯನ್ನು ಕೊಟ್ಟಿದ್ವಿ. ನಾವು ಅವ್ರಿಗೆ ಹೇಳಿರೋದು ಇಷ್ಟೇ, ಮೇಡಮ್ ನಮ್ಮ ಹೋರಾಟ ರೈತರ ಪರವಾಗಿದೆ, ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ಬರಬೇಕು. ಒಂದು ವೇಳೆ ಟ್ರೈನಿಂಗ್ ಇದ್ದರೂ ಕೂಡ ಅದನ್ನು ಯಾರೋ ಅಲ್ಲಿ ಮುಂದುವರಿಸ್ತಾರೆ, ಜಿಲ್ಲಾಧಿಕಾರಿಗಳು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು. ಇಲ್ಲವಾದರೆ ಇದು ಪ್ರತಿಭಟನೆ ಬೇರೆ ಥರ ಆಗ್ತದೆ, ಜನಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಜನಗಳು ಹೇಳಿದ್ದೇ ಇಷ್ಟು, ಜಿಲ್ಲಾಧಿಕಾರಿಗಳು ಬಂದು ನಮಗದು ಸರಿಯಾದ ರೀತಿ ಉತ್ತರ ಕೊಡಬೇಕು ರೈತರಿಗೆ ಅಂತ ಹೇಳುವಂಥದ್ದು ಹೇಳಿದರು. ಆ ಕಾರಣಕ್ಕೆ ಅವರಿಗೆ ಮಾಹಿತಿ ಕೊಟ್ಟಿದ್ವಿ. ಅವರು ಕೂಡ ಜಿಲ್ಲಾಧಿಕಾರಿಗಳಿಗೆ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ವಿಭಾಗಾಧಿಕಾರಿಗಳಾಗಲಿ ಅಥವಾ ಅಪರ ಜಿಲ್ಲಾಧಿಕಾರಿಗಳು ಯಾರೂ ಸ್ಥಳಕ್ಕೆ ಬಂದಿಲ್ಲ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ತೋರಿಸ್ತದೆ. ನಾವು ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ತಯಾರಿಲ್ಲ. ನಮ್ಮ ಬೇಡಿಕೆ ಸಾರ್ವಜನಿಕವಾಗಿರ್ತಕ್ಕಂಥದ್ದು, ರೈತರ ಪರವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ ಎಲ್ಲಿವರೆಗೆ ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬರ್ತಾರೆ. ನಾವೀಗ ತಹಶೀಲ್ದಾರನ್ನು ಕೇಳ್ತಾ ಇಲ್ಲ. ಯಾಕೆ ಕೇಳಿದರೆ ತಹಶೀಲ್ದಾರಿಗೆ ನಾವು ನಿನ್ನೆ ಕೇಳ್ಕೊಂಡಿದ್ವಿ, ಅವರು ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಲಿಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಈಗ ಜಿಲ್ಲಾಧಿಕಾರಿಗಳೇ ಬರಬೇಕಂತಿದೆ. ಜಿಲ್ಲಾಧಿಕಾರಿಗಳು ಬರುವವರೆಗೆ ನಾವು ಹೊರಡಲ್ಲ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.